ನೈಋತ್ಯ ರೈಲ್ವೆ ವಿವಿಧೆಡೆ ಅಳವಡಿಸಿರುವ ಸೌರ ಫಲಕಗಳಿಂದ 57 ಲಕ್ಷ ಯೂನಿಟ್ ವಿದ್ಯುತ್ ಉತ್ಪಾದನೆಯಾಗ್ತಾ ಇದ್ದು ಇದರಿಂದಾಗಿ 2.81 ಕೋಟಿ ಉಳಿತಾಯವಾಗಿದೆ. ಆ ಮೂಲಕ ವಿದ್ಯುತ್ ಖರೀದಿಯ ವೆಚ್ಚವನ್ನು ಕಡಿಮೆ ಮಾಡುವಲ್ಲಿ ಯಶಸ್ವಿಯಾಗಿದೆ. ಈ ಬಗ್ಗೆ ವಿಶೇಷ ವರದಿ ಇಲ್ಲಿದೆ. ಹುಬ್ಬಳ್ಳಿ ನೈಋತ್ಯ ರೈಲ್ವೆ ಇಲಾಖೆ ದಿನದಿಂದ ದಿನಕ್ಕೆ ಅಭಿವೃದ್ಧಿಯ ಹೊಸ ಆಯಾಮವನ್ನು ಕೊಡ್ತಾ ಇದೆ. ಈಗ ಇನ್ನೊಂದು ಸಾಧನೆ ಮಾಡಿದ್ದು ಸೌರಶಕ್ತಿ ಬಳಕೆಯಲ್ಲಿ ನೈಋತ್ಯ ರೈಲ್ವೆ ವಲಯ ಸ್ವಾವಲಂಬಿಯಾಗುವತ್ತ ಹೆಜ್ಜೆ ಇಟ್ಟಿದೆ. ನವೀಕರಿಸಬಹುದಾದ ಇಂಧನದ ಬಳಕೆಯಲ್ಲಿ ಮಹತ್ವದ ಪ್ರಗತಿ ಸಾಧಿಸುತ್ತಿದ್ದು 2030ರ ಒಳಗೆ ನಿವ್ವಳ ಶೂನ್ಯ ಇಂಗಾಲ ಹೊರಸೂಸುವ ಗುರಿಯನ್ನು ಹೊಂದಿದೆ. ನೈಋತ್ಯ ರೈಲ್ವೆಯ ನಿಲ್ದಾಣಗಳು, ಸೇವಾ ಕಟ್ಟಡಗಳು, ಲೆವೆಲ್ ಕ್ರಾಸಿಂಗ್ಗಳು, ಬೀದಿ ದೀಪಗಳು, ಪಂಪ್ಗಳು ಸೇರಿದಂತೆ ವಿವಿಧ ಮೂಲ ಸೌಕರ್ಯಗಳಲ್ಲಿ ಸೌರ ಫಲಕಗಳನ್ನು ವ್ಯಾಪಕವಾಗಿ ಅಳವಡಿಸುವ ಮೂಲಕ ತನ್ನ ಇಂಧನ ಅಗತ್ಯಗಳನ್ನು ಸುಸ್ಥಿರವಾಗಿ ಪೂರೈಸ್ತಾ ಇದೆ. ಜೊತೆಗೆ ಇತರೆ ವಿದ್ಯುತ್ ಖರೀದಿಯ ವೆಚ್ಚವನ್ನು ಕಡಿಮೆ ಮಾಡುವಲ್ಲಿ ಯಶಸ್ವಿಯಾಗಿದೆ. ನೈಋತ್ಯ ರೈಲ್ವೆ ವಲಯಕ್ಕೆ ಸೌರಶಕ್ತಿ ಬಳಕೆ ವಿದ್ಯುತ್ ಖರೀದಿ ವೆಚ್ಚ ಕಡಿಮೆ ಮಾಡುವಲ್ಲಿ ಯಶಸ್ವಿ. 2.59 ಕೋಟಿ ಉಳಿತಾಯ ಮಾಡಿದ ಇಲಾಖೆ. ನೈಋತ್ಯ ರೈಲ್ವೆ ವಲಯದಲ್ಲಿ ಅಳವಡಿಸಲಾದ ಸೋಲಾರ್ ಫಲಕಗಳ ಸಾಮರ್ಥ್ಯ 6712 ಕೆಡಬ್ಲ್ಯೂಪಿ ಆಗಿದ್ದು, ಇದರಲ್ಲಿ 2160 ಕೆಡಬ್ಲ್ಯೂಪಿ ನಿಲ್ದಾಣಗಳಿಂದ, 4280 ಕೆಡಬ್ಲ್ಯೂಪಿ ಸೇವಾ ಕಟ್ಟಡಗಳಿಂದ, 141 ಕೆಡಬ್ಲ್ಯೂಪಿ ಲೆವೆಲ್ ಕ್ರಾಸಿಂಗ್ ಗೇಟ್ಗಳಿಂದ, 131 ಕೆಡಬ್ಲ್ಯೂಪಿ ಸೌರ ಪಂಪುಗಳಿಂದ ಕೊಡುಗೆ ಪಡೆಯಲಾಗ್ತಾ ಇದೆ. 2024-25ರ ಹಣಕಾಸು ವರ್ಷದಲ್ಲಿ ನೈಋತ್ಯ ರೈಲ್ವೆಯು 1 ನಿಲ್ದಾಣ ಮತ್ತು 9 ಸೇವಾ ಕಟ್ಟಡಗಳಲ್ಲಿ ಸೋಲಾರ್ ಅಳವಡಿಕೆಯಿಂದ ತನ್ನ ಸೌರ ಸಾಮರ್ಥ್ಯವನ್ನು 382.65 ಕೆಡಬ್ಲ್ಯೂಪಿ ಹೆಚ್ಚಿಸಿದೆ. ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಇದುವರೆಗೆ ನೈಋತ್ಯ ರೈಲ್ವೆ 382.65 ಕೆಡಬ್ಲ್ಯೂಪಿ ಸೌರ ಸ್ಥಾಪನೆಗಳನ್ನು ಯಶಸ್ವಿಯಾಗಿ ನಿಯೋಜಿಸಿ ಸೌರ ಸ್ಥಾಪನೆಗಳ ಒಟ್ಟು ಸಾಮರ್ಥ್ಯವನ್ನು 6.7 ಮೆಗಾವ್ಯಾಟ್ಗೆ ವೃದ್ಧಿಸಿದೆ. ಈ ಸೌರ ಸ್ಥಾಪನೆಗಳು ಸುಮಾರು 57 ಲಕ್ಷ ಯೂನಿಟ್ ವಿದ್ಯುತ್ ಉತ್ಪಾದನೆಗೆ ಸಹಕಾರಿಯಾಗಿದ್ದು, ಅಂದಾಜು 2.81 ಕೋಟಿ ಉಳಿತಾಯ ಮಾಡಿಕೊಂಡಿದೆ. ನೈಋತ್ಯ ರೈಲ್ವೆ ನವೀಕರಿಸಬಹುದಾದ ಇಂಧನಕ್ಕೆ ಹೆಚ್ಚು ಒತ್ತು ನೀಡುತ್ತಾ ಇದೆ. ರೈಲು ನಿಲ್ದಾಣ, ಸೇವಾ ಕಟ್ಟಡ, ಎಲ್ಸಿ ಗೇಟ್ಗಳು ಸೇರಿದಂತೆ ಎಲ್ಲಿ ವಿದ್ಯುತ್ ಅವಶ್ಯಕತೆ ಇದೆ ಅಲ್ಲಿ ಸೋಲಾರ್ ಪ್ಯಾನೆಲ್ಗಳ ಅಳವಡಿಕೆಗೆ ಒತ್ತು ಕೊಡಲಾಗಿದೆ. ನಮ್ಮ ಸಾಮರ್ಥ್ಯ 6.7 ಮೆಗಾವ್ಯಾಟ್ ವೃದ್ಧಿಯಾಗಿದೆ. 57 ಲಕ್ಷ ಯೂನಿಟ್ ವಿದ್ಯುತ್ ಉತ್ಪಾದನೆಯಾಗ್ತಾ ಇದೆ. ಇದರಿಂದ ನೈಋತ್ಯ ವಲಯ ಪ್ರಸಕ್ತ ವರ್ಷ ಇಲ್ಲಿಯವರೆಗೆ 2.81 ಕೋಟಿಯಷ್ಟು ಉಳಿತಾಯ ಕಂಡಿದೆ ಎಂದು ನೈಋತ್ಯ ರೈಲ್ವೆ ಮುಖ್ಯ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಡಾಕ್ಟರ್ ಮಂಜುನಾಥ್ ಕನಮಡಿ ಹೇಳಿದ್ದಾರೆ. ನೈಋತ್ಯ ರೈಲ್ವೆಯು ನಮ್ಮ ಈ ಇಂಧನದಲ್ಲಿ ನವೀಕರಿಸಬಹುದಾದ ಇಂಧನ ಮೂಲಕ್ಕೆ ನಾವು ಇತ್ತೀಚೆಗೆ ಜಾಸ್ತಿ ಆಸ್ಪದವನ್ನು ಕೊಡ್ತಾ ಇದ್ದೀವಿ. ಏನಂದರೆ ಇದರಲ್ಲಿ ನಮ್ಮ ನಿಲ್ದಾಣಗಳಾಗ್ಬೋದು, ಸೇವಾ ಕಟ್ಟಡಗಳಾಗ್ಬೋದು, ಮತ್ತು ಎಲ್ ಸಿ ಗೇಟ್ಗಳಾಗ್ಬೋದು, ಎಲ್ಲೆಲ್ಲಿ ನಮಗೆ ಎಲೆಕ್ಟ್ರಿಸಿಟಿ ನೆಸೆಸಿಟಿ ಇದೆಯೋ ಎಲ್ಲ ಕಡೆ ನಾವು ಈ ನಮ್ಮದು ರಿನ್ಯೂಯಬಲ್ ಸೋರ್ಸಸ್ಗೆ ನಾವು ಬಹಳ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, ನಮ್ದು ಇಲ್ಲಿ ತನಕ ನಾವು ಎಸ್ಟಾಬ್ಲಿಷ್ಡ್ ನಮ್ಮ ಕೆಪಾಸಿಟಿ ಏನಿದೆ ಅಂದರೆ ಟೋಟಲ್ 6.7 ಮೆಗಾವ್ಯಾಟ್ಸ್ಗೆ ನಾವು ಪ್ರೊಡಕ್ಷನ್ ಕೆಪಾಸಿಟಿ ನಮ್ಮ ಸೋಲಾರ್ ಇದರಿಂದ ಬರ್ತಾ ಇದೆ. ಸೊ ಇಲ್ಲಿ ಆಲ್ಮೋಸ್ಟ್ 57 ಲ್ಯಾಕ್ ಯೂನಿಟ್ಸ್ನ ನಾವು ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ಇದರಿಂದ ನಮ್ಮ ನೈಋತ್ಯ ರೈಲ್ವೆಯು ಪ್ರತಿ ವರ್ಷ ಅಂದರೆ ಈ ವರ್ಷ ಇಲ್ಲಿ ತನಕ ನಾವು ಉಳಿತಾಯ ಮಾಡಿರೋದು 2.80 ಲಕ್ಷಗಳನ್ನು ನಾವು 2.80 ಲಕ್ಷಗಳನ್ನು ನಾವು ಇಲ್ಲಿ ತನಕ ಉಳಿತಾಯ ಮಾಡಿದ್ದೀವಿ. ಸೊ ಈ ನಾವು ಇನ್ಸ್ಟಾಲೇಷನ್ ಕೆಪಾಸಿಟಿ ನೋಡ್ತಾ ಹೋದಾಗ 146 ಸ್ಟೇಷನ್ಸ್ಗಳಲ್ಲಿ ನಾವು ಈ ಇನ್ಸ್ಟಾಲೇಷನ್ಸ್ ಮಾಡಿದ್ದೀವಿ. ಇದರಲ್ಲಿ ಆಲ್ಮೋಸ್ಟ್ 2.1 ಮೆಗಾ ವ್ಯಾಟ್ಸ್ ನಾವು ಪ್ರೊಡಕ್ಷನ್ ನಡೀತಾ ಇದೆ. ಮತ್ತು ಸೇವಾ ಸ್ಥಳಗಳು ಅಂತಂದರೆ ನಮ್ಮದು ಫಾರ್ ಎಕ್ಸಾಂಪಲ್ ಈಗ ನಮ್ಮ 146 ಸ್ಟೇಷನ್ಸ್ಗಳಲ್ಲಿ ಅಂತಂದರೆ ಹುಬ್ಳಿ ಮೇಜರ್ ಸ್ಟೇಷನ್, ಮೈಸೂರು, ದಾವಣಗೆರೆ, ಬೆಂಗಳೂರು, ಯಶವಂತಪುರ, ಸೊ ಎಷ್ಟು ಮೇಜರ್ ಸ್ಟೇಷನ್ಸ್ ಇದ್ದಾವೆ ಎಲ್ಲದರದ್ದು ಮೇಲ್ಛಾವಣಿಗಳಲ್ಲಿ ನಾವು ಇದನ್ನು ಅಳವಡಿಕೆ ಮಾಡಿಕೊಂಡು ಉತ್ಪಾದನೆ ಆಲ್ರೆಡಿ ನಡೀತಾ ಇದೆ. ಸೊ ಇನ್ನು ಸೇವಾ ಕಟ್ಟಡಗಳಂತಂದರೆ ಸೇವಾ ಕಟ್ಟಡಗಳಲ್ಲಿ ನಮ್ಮದು ಏನು ಬರುತ್ತೆ ಅಂದರೆ DRM ಆಫೀಸಸ್ ಬರ್ಬೋದು, ರೈಲ್ ಸೌಧ ಆಗ್ಬೋದು, ಮತ್ತು ರೈಲ್ವೆ ಹಾಸ್ಪಿಟಲ್ಸ್ ಆಗ್ಬೋದು, ಮತ್ತು ಪಾರ್ಸಲ್ ಆಫೀಸಸ್. ಅಪಾರ್ಟ್ ಫ್ರಮ್ ಮೇಜರ್ ಸ್ಟೇಷನ್ ಬಿಲ್ಡಿಂಗ್ಸ್, ಏನು ಮೇಜರ್ ಬಿಲ್ಡಿಂಗ್ಸ್ ಬರುತ್ತೆ ಅದನ್ನು ನಾವು ಮತ್ತು ಈವನ್ ನಮ್ಮ ಟ್ರೈನಿಂಗ್ ಸೆಂಟರ್ಸ್ ಧಾರವಾಡದಾಗಲಿ, ಹೆಜ್ಜಾಲದಾಗಲಿ ಎಲ್ಲದರದ್ದು ನಾವು ಮೇಲ್ಛಾವಣಿಗಳಲ್ಲಿ ಆಲ್ರೆಡಿ ಇನ್ಸ್ಟಾಲೇಷನ್ ಮಾಡಿ ನಾವು ಅದರಿಂದ
ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾ ಇದ್ವಿ. ಸೊ ಇದು ಬಿಟ್ಟು ನಮ್ಮದು LC ಗೇಟ್ಸ್ ಅಂತ ಕರಿತೀವಿ. LC ಗೇಟ್ಸ್ ಅಲ್ಲಿ ಏನೋ ನಮ್ಮ ಚಿಕ್ಕದಾದ ಒಂದು ರೂಮ್ ಇರುತ್ತೆ, ಅಲ್ಲಿ ನಮ್ಮ ಗೇಟ್ ಮನ್ ಇರ್ತಾನೆ. ಸೊ ಅಲ್ಲಿ ಕೂಡ ನಾವು ಅದಕ್ಕೆ ಡಿಪೆಂಡೆನ್ಸಿ ನಾವು ಟೋಟಲಿ ಸೋಲಾರ್ ಪವರ್ ಮೇಲೆ ನಾವು ಡಿಪೆಂಡ್ ಆಗಿದ್ವಿ. ಅದರಿಂದನೂ ಕೂಡ ಸಣ್ಣದು ಆ ಇನ್ಸ್ಟಾಲೇಷನ್ ಸಣ್ಣದಾದ್ರೂ ಕೂಡ ಅದು ನಮಗೆ ಸಾಕಷ್ಟು ಕೊಡುಗೆಯನ್ನು ಕೊಡ್ತಾ ಇದೆ. ಸೊ ಇವೆಲ್ಲ ಸೇರಿಬಿಟ್ಟು ಆಲ್ಮೋಸ್ಟ್ ಲೈಕ್ ನಮಗೆ 2.81 crores ನಮ್ಗೆ ಇಲ್ಲಿ ತನಕ ಸೇವ್ ಆಗಿದೆ. ಸೊ ನಾವು ಲಾಸ್ಟ್ ಒಂದು ಕೆಲ ವರ್ಷಗಳಿಂದ ನೋಡ್ತಾ ಹೋದಾಗ 2021-22ರಲ್ಲಿ ನಾವು ನೈಋತ್ಯ ರೈಲ್ವೆವು 1 crore 96 lakhs ನಾವು ಸೇವಿಂಗ್ ಮಾಡಿದ್ವಿ. ಅದಾದಮೇಲೆ 2022-23ರಲ್ಲಿ 2.06 crores ನಾವು ಸೇವಿಂಗ್ಸ್ ಮಾಡಿದ್ವಿ. 2023-24ರಲ್ಲಿ 2.81 crores ಸೇವಿಂಗ್ಸ್ ಆಗಿತ್ತು. ಸೊ ಅದೇ ಥರ ಈಗ 2024-25ರಲ್ಲಿ ಇಲ್ಲಿ ತನಕ ಅಂದರೆ ನಾವು ನಾವು ಡಿಸೆಂಬರ್ ತನಕ ಫಿಗರ್ ನೋಡಿದ್ರೆ 2.80 crores ಸೇವಿಂಗ್ಸ್ ಆಗಿದೆ. ಈ ವರ್ಷ ಅಂದರೆ ಲಾಸ್ಟ್ ಇಯರ್ಕಿಂತ ಈ ಸತಿ ನಮ್ಮದು ಗ್ರೋತ್ ಚೆನ್ನಾಗಿದೆ. ಸೊ ಇದರಿಂದ ಮತ್ತೆ ಇನ್ನು ಫ್ಯೂಚರ್ಗೋಸ್ಕರ ನಾವು ಯೋಚನೆ ಮಾಡಿದ್ರೆ ನಾವು ಇರ್ಕಾನ್ ಜೊತೆ ರಿನ್ಯೂಯಬಲ್ ಪವರ್ ಲಿಮಿಟೆಡ್ ಆಲ್ಮೋಸ್ಟ್ 500 ಮೆಗಾವ್ಯಾಟ್ಸ್ ಅನ್ನ ಪ್ರೊಕ್ಯೂರ್ಮೆಂಟ್ಗೆ ಇಂಡಿಯನ್ ರೈಲ್ವೆ 25 ವರ್ಷಗಳ ಸುದೀರ್ಘ ಅವಧಿಗೆ ಇದರ ಒಪ್ಪಂದ ಆಗಿದೆ. ಇದರಲ್ಲಿ ಒಂದು ಪಾರ್ಟ್ ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೆಗೂ ಕೂಡ ಸಿಗುತ್ತೆ. ಆಮೇಲೆ ಭಿಲಾಯದಲ್ಲಿ ಏನು 50 ಮೆಗಾವ್ಯಾಟ್ ಸೌರ ವಿದ್ಯುತ್ ಪವರ್ ಪ್ಲಾಂಟ್ ಬಂದಿದೆ, ಅದರಲ್ಲಿಂದನೂ ಕೂಡ ನಾವು ಖರೀದಿ ಮಾಡಲಿಕ್ಕೆ ಒಂದು ಪಾಲನ್ನು ನಾವು ಖರೀದಿ ಮಾಡಲಿಕ್ಕೆ ಒಪ್ಪಂದ ಆಗಿದೆ. ಸೊ ಆಲ್ಮೋಸ್ಟ್ ಇದರಿಂದ ವರ್ಷಕ್ಕೆ ನಾವು ಆಲ್ಮೋಸ್ಟ್ 39 ಕೋಟಿ ರೂಪಾಯಿ ನಾವು ಉಳಿಸೋ ಒಂದು ಪ್ಲ್ಯಾನ್ನಲ್ಲಿದೆ. ಸೊ ಈ ಎಲ್ಲ ಸೆಟಪ್ ಮತ್ತು ಈ ಎಸ್ಟಾಬ್ಲಿಷ್ಮೆಂಟಿಂದ ನೋಡಿದ್ರೆ ನಮ್ಮದು ಫ್ಯೂಚರಲ್ಲಿ ನಾವು ವಿ ಆರ್ ಗೋಯಿಂಗ್ ವೆರಿ ವೆಲ್ ಇನ್ ಯುಟಿಲೈಸೇಷನ್ ಆಫ್ ದಿಸ್ ರಿನ್ಯೂಯಬಲ್ ಎನರ್ಜಿ ಸೋರ್ಸಸ್. ನೈಋತ್ಯ ರೈಲ್ವೆ 146 ನಿಲ್ದಾಣಗಳಲ್ಲಿ ಪ್ರಮುಖವಾಗಿ ಹುಬ್ಬಳ್ಳಿ, KSR ಬೆಂಗಳೂರು, ಮೈಸೂರು, ಧಾರವಾಡ, ಬೆಳಗಾವಿ, ಹೊಸಪೇಟೆ, ಗದಗ ಮತ್ತು ಬಳ್ಳಾರಿ ನಿಲ್ದಾಣಗಳಲ್ಲಿ ಸೌರ ಫಲಕಗಳನ್ನು ಅಳವಡಿಸಲಾಗಿದೆ. ಇನ್ನು 27 ಸೇವಾ ಕಟ್ಟಡಗಳಲ್ಲಿ ಉದಾಹರಣೆಗೆ ರೈಲ್ವೆ ಸೌಧ, ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕರ ಕಚೇರಿಗಳು ಹುಬ್ಬಳ್ಳಿ ಮತ್ತು ಬೆಂಗಳೂರು, ಹಳೆಯ ಪ್ರಧಾನ ವ್ಯವಸ್ಥಾಪಕರ ಕಚೇರಿ ಹುಬ್ಬಳ್ಳಿ, ಪಾರ್ಸೆಲ್ ಕಚೇರಿ ಬೆಂಗಳೂರು, ರೈಲ್ವೆ ಆಸ್ಪತ್ರೆ ಬೆಂಗಳೂರು, ಭಾರತೀಯ ರೈಲ್ವೆ ವಿಪತ್ತು ನಿರ್ವಹಣಾ ಸಂಸ್ಥೆ ಹೆಜ್ಜಾಲ ಸೇರಿದಂತೆ ಹಲವು ಕಡೆ ಸೌರ ಫಲಕಗಳನ್ನು ಸ್ಥಾಪಿಸಲಾಗಿದೆ. ಹುಬ್ಬಳ್ಳಿ ಕಾರ್ಯಾಗಾರದಲ್ಲಿ 1045 KWP ಸಾಮರ್ಥ್ಯದ, ಮೈಸೂರು ಕಾರ್ಯಾಗಾರದಲ್ಲಿ 530 KWP ಸಾಮರ್ಥ್ಯದ ಸೌರ ಘಟಕಗಳನ್ನು ಅಳವಡಿಸಲಾಗಿದೆ. ಕೃಷ್ಣರಾಜಪುರ ಡೀಸೆಲ್ ಲೋಕೋ ಶೆಡ್ ಮತ್ತು ಹುಬ್ಬಳ್ಳಿ EMD ಶೆಡ್ಗಳಲ್ಲೂ ಕೂಡ ಸೌರ ಫಲಕಗಳನ್ನು ಅಳವಡಿಸಲಾಗಿದೆ. ಇದಲ್ಲದೆ 312 ಲೆವೆಲ್ ಕ್ರಾಸಿಂಗ್ ಗೇಟ್ಗಳಲ್ಲಿ ಸೌರ ಫಲಕಗಳನ್ನು ಅಳವಡಿಸುವ ಮೂಲಕ ನೈಋತ್ಯ ರೈಲ್ವೆ ತನ್ನ ವಿದ್ಯುತ್ ಅವಲಂಬನೆಯ ವೆಚ್ಚವನ್ನು ಸಹ ಕಡಿಮೆ ಮಾಡಿದೆ. ಸೌರ ವಿದ್ಯುತ್ ಸ್ಥಾಪನೆಯ ಯೋಜನೆ ಮುಂದಿನ ವರ್ಷಗಳಲ್ಲಿ ನೈಋತ್ಯ ರೈಲ್ವೆ 137 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಲವು ನಿಲ್ದಾಣಗಳು, ಸೇವಾ ಕಟ್ಟಡಗಳು, ವಸತಿ ಕಟ್ಟಡಗಳು, ಲೆವೆಲ್ ಕ್ರಾಸಿಂಗ್ ಗೇಟ್ಗಳಲ್ಲಿ 15.7 MV ಹೆಚ್ಚುವರಿ ಸೌರ ಸಾಮರ್ಥ್ಯವನ್ನು ಸ್ಥಾಪಿಸುವುದಕ್ಕೆ ಯೋಜನೆ ರೂಪಿಸಿದೆ ಎಂದು ಮಾಹಿತಿ ನೀಡಿದ್ದಾರೆ. ಸೌರಶಕ್ತಿ ಉತ್ಪಾದನೆ ಹಾಗೂ ಬಳಕೆಯಿಂದ ವಲಯಕ್ಕೆ ಕೋಟಿ ಹಣ ಉಳಿತಾಯವಾಗಿದೆ. 2021-22ರಲ್ಲಿ 1.96 ಕೋಟಿ ಉಳಿತಾಯವಾಗಿದೆ. 2022-23ರಲ್ಲಿ 2.06 ಕೋಟಿ ಉಳಿತಾಯ ಕಂಡಿದೆ. 2023-24ರ ಸಾಲಿನಲ್ಲಿ 2.81 ಕೋಟಿ ಉಳಿತಾಯವಾಗಿದೆ. ಪ್ರಸಕ್ತ 2024-25 ನವೆಂಬರ್ವರೆಗೆ 2.59 ಕೋಟಿ ಉಳಿತಾಯವಾಗಿದೆ. ರೈಲಿನ ವಿದ್ಯುದೀಕರಣಕ್ಕೆ ಇತ್ತೀಚೆಗೆ ನೈಋತ್ಯ ರೈಲ್ವೆ ದೀರ್ಘಕಾಲೀನ ವಿದ್ಯುತ್ ಖರೀದಿ ಒಪ್ಪಂದಗಳನ್ನು ಮಾಡಿಕೊಂಡಿದೆ. IRCON ರಿಯಬಲ್ ಪವರ್ ಲಿಮಿಟೆಡ್ನಿಂದ 500 ಮೆಗಾವ್ಯಾಟ್ ಸೌರ ವಿದ್ಯುತ್ 25 ವರ್ಷಗಳ ಅವಧಿಗೆ ಒಪ್ಪಂದ ಮಾಡಿಕೊಂಡಿದೆ. 50 ಮೆಗಾವ್ಯಾಟ್ ಸಾಮರ್ಥ್ಯದ ಪ್ರಾರಂಭಿಕ ಹಂತದ ಘಟಕದ ಸ್ಥಾಪನೆಯಿಂದ 2/8/2024ರಿಂದ ನೈಋತ್ಯ ರೈಲ್ವೆಗೆ 1.93 ಯೂನಿಟ್ ದರದಲ್ಲಿ ಲಭ್ಯವಾಗಿದೆ. ಸಂಪೂರ್ಣ 500 ಮೆಗಾವ್ಯಾಟ್ ಯೋಜನೆಯ ನಿರ್ಮಾಣ ಪೂರ್ಣಗೊಂಡ ನಂತರ ಪ್ರತಿ ಯೂನಿಟ್ಗೆ 2.57 ರೂಪಾಯಿ ದರದಲ್ಲಿ 25 ವರ್ಷಗಳ ಕಾಲ ವಿದ್ಯುತ್ ಖರೀದಿಸಲಾಗುವುದು. ಯೋಜನೆಯಿಂದ ವಾರ್ಷಿಕವಾಗಿ ಸುಮಾರು 105 ಕೋಟಿ ರೂಪಾಯಿ ಉಳಿತಾಯವಾಗುವ ನಿರೀಕ್ಷೆ ಇದೆ. ಕಲ್ಮೇಶ್ ಮಂಡ್ಯಾಳ, ಜಿ ಕನ್ನಡ ನ್ಯೂಸ್, ಹುಬ್ಬಳ್ಳಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292.
ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.